ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಏನು ಅರ್ಜಿ ಹಾಕಿದ್ರು ಅದನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನ ಒಂದು ಆದೇಶವನ್ನ ಏನು ಜಾಮೀನನ್ನ ರದ್ದು ಮಾಡಿದ ಒಂದು ಆದೇಶ ಏನಿತ್ತು ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಒಂದು ಮೆಟ್ಲೇರಿದ್ರು. ಆ ಒಂದು ಅರ್ಜಿಯನ್ನು ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಏನು ಹೈಕೋರ್ಟ್ ಒಂದು ಜಾಮೀನು ಅರ್ಜಿಯನ್ನು ರದ್ದು ಮಾಡಿತ್ತು. ಆ ಒಂದು ವಿಚಾರವಾಗಿ ಅದನ್ನು ಪ್ರಶ್ನೆ ಮಾಡಿ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರಿದ್ರು. ಯಾಕೆ ನಮ್ಮ ಅರ್ಜಿಯನ್ನು ವಜಾ ಮಾಡಿದರೆ ಏನಿದೆ ಅನ್ನುವಂತಹ ಒಂದು ಅದನ್ನು ಆ ಒಂದು ಆದೇಶವನ್ನು ಪರಿಶೀಲನೆ ಮಾಡಿ ಪುನಃ ಒಂದು ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ದು ಪ್ರಶ್ನೆ ಮಾಡಿ ಆದೇಶವನ್ನು. ಹೀಗಾಗಿ ಈ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅವರ ಒಂದು ಅರ್ಜಿಯನ್ನು ವಜಾ ಮಾಡಿದೆ. ಎಂದು ಪವಿತ್ರ ಗೌಡ ಹಾಕಿದಂತಹ ಒಂದು ಅರ್ಜಿ ವಜಾ ಆಗಿದೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಯಾಕಂದ್ರೆ ನೋಡಿ 64ನೇ ಒಂದು CCH ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಸಲ್ಲಿಸಲಾಗಿತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ ಪವಿತ್ರ ಗೌಡ ಅವರ ಒಂದು ವಿಚಾರದಲ್ಲಿ ಕಾನೂನು ರೀತಿಯಲ್ಲಿ ಅವರು ಯಾವ ರೀತಿಯಲ್ಲೇ ಹೋದರೂ ಕೂಡ ಎಲ್ಲೂ ಕೂಡ ಅವರಿಗೆ ಜಯ ಸಿಗ್ತಾ ಇಲ್ಲ ಮತ್ತು ಕೈ ಹಿಡಿತಾ ಇಲ್ಲ. ಅವರಿಗೆ ಅನುಕೂಲವಾದಂತಹ ರೀತಿಯ ಒಂದು ಯಾವುದೇ ಆದೇಶಗಳು ಬರ್ತಾ ಇಲ್ಲ ಕೋರ್ಟ್ ಕಡೆಯಿಂದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಆದರೆ A2 ದರ್ಶನ್, ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಅವರು ಈ ಒಂದು ಆರೋಪದ ಸುಳಿಯಿಂದ ತಪ್ಪಿಸಿಕೊಳ್ಳೋಕ್ಕೆ ಏನೆಲ್ಲ ದಾರಿಗಳು ಸಿಗುತ್ತೋ, ಚಿಕ್ಕ ಚಿಕ್ಕ ದಾರಿ ಇದ್ರೂ ಸರಿ, ಎಲ್ಲಾದರೂ ಹೇಗಾದರೂ ಸರಿ ಹೋಗಿ ನಾನು ಇದರಿಂದ ಹೊರಗಡೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಕೈ ಹಿಡಿತಾ ಇಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಏನು ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿತ್ತು ಅದರ ಪ್ರಶ್ನೆ ಮಾಡಿ ಪುನರ್ ಪರಿಶೀಲನೆಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಕೋರ್ಟ್ಗೆ ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ. ಆದರೆ ಸುಪ್ರೀಂ ಕೋರ್ಟ್ ಕೂಡ ಇಂದು ಆ ಒಂದು ಅರ್ಜಿಯನ್ನು ವಜಾಗೊಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಾಗಿತ್ತು, ಯಾವ್ಯಾವ ರೀತಿಯ ಒಂದು ಘಟನೆಗಳು ಆಗಿತ್ತು, ಅವರನ್ನು ಯಾವ ರೀತಿಯಾಗಿ ಅವರಿಗೆ ಅಥವಾ ಚಿತ್ರಹಿಂಸೆಯನ್ನು ನೀಡಲಾಗಿತ್ತು, ಇವರ ಕೈವಾಡ ಎಷ್ಟಿದೆ, ಯಾಕಾಯಿತು, ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಮೂಲತಃ ಈ ಒಂದು ಪ್ರಕರಣಕ್ಕೆ ನಾಂದಿಯನ್ನು ಆಡಿದವರು ಅಂತಲೇ ಪವಿತ್ರ ಗೌಡ. ಯಾಕಂದರೆ ಅವರಿಗೆ ಬಂದಂತಹ ಒಂದು ಮೆಸೇಜ್ ಕಾರಣದಿಂದ ತಿಳಿಸಿದಾಗ ಆ ಒಂದು ಮೆಸೇಜ್ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಯ್ತಂದರೆ ಇಡೀ ಒಂದು ದೇಶ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಬೇಕು, ಅಷ್ಟು ದೊಡ್ಡರ ಮಟ್ಟಿಗೆ ಈ ಒಂದು ಪ್ರಕರಣ ಬೆಳೆದು ನಿಂತಿದೆ. ಹೀಗಾಗಿ ಪವಿತ್ರ ಗೌಡ ಈ ಒಂದು ಆರೋಪದಿಂದ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಅವರು ತಪ್ಪಿಸ್ಕೋಬೇಕು, ಹೊರಗು ಬರಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಅದು ಯಾವುದೂ ಕೂಡ ಅವರ ಕೈಯನ್ನು ಹಿಡಿತಾ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಕೂಡ ಅವರು ಹಾಕಿದಂತಹ ಒಂದು ಅರ್ಜಿಯನ್ನು ವಜಾಗೊಳಿಸಿಬಿಟ್ಟಿದೆ. ಏನು ಅವರು ಜಾಮೀನು ಅರ್ಜಿಯನ್ನು ವಜಾ ಮಾಡಿರುತ್ತೆ ಹೈಕೋರ್ಟ್. ಆ ವಿಚಾರವಾಗಿ 64ನೇ CCH ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮನ್ನು ಕೂಡ ಸಲ್ಲಿಸಲಾಗಿತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ ಏನಿದೆ ಅದು ಸರಿಯಾಗಿದೆ, ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಅಗತ್ಯ ಇಲ್ಲ ಅಂತ ಹೇಳಿ ಇವರ ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಇದು ಪವಿತ್ರ ಗೌಡಗೆ ನಿರಾಸೆಯನ್ನು ತಂದಿರುತ್ತೆ. ಎಲ್ಲೋ ಒಂದು ಕಡೆ ಆಸೆ ಇಟ್ಕೊಂಡಿದ್ರೇನೋ ಏನಾದರೂ ಸುಪ್ರೀಂ ಕೋರ್ಟು ಅವ್ರು ಹಾಕಿದಂತಹ ಒಂದು ಅರ್ಜಿಗೆ ಸರಿಯಾದ ಒಂದು ಪಾಸಿಟಿವ್ ಆದಂತಹ ಒಂದು ರೆಸ್ಪಾನ್ಸ್ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಕಾದ್ಕೊಂಡು ಕೂತಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಒಂದು ರೀತಿಯಲ್ಲಿ ಯಾವುದೇ ಒಂದು ಅಗತ್ಯ ಇಲ್ಲ, ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಅಗತ್ಯನೇ ಇಲ್ಲೇ, ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಅದನ್ನು ಪ್ರಶ್ನೆ ಮಾಡುವಂತಹ ಅಥವಾ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಯಾವುದೇ ಅಗತ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಹಾಕಿದ್ದಂತಹ ಒಂದು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಇನ್ನೂ ಕೂಡ ಹೊರಗೆ ಬರುವಂಥದ್ದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಹಾಕಿದ್ದಂತಹ ಎಲ್ಲ ದಾರಿಗಳು, ಅವರು ಹುಡುಕೊಳ್ತಾ ಇರುವಂತಹ ಎಲ್ಲ ದಾರಿಗಳು ಕೂಡ ಮುಚ್ಕೊಂಡು ಹೋಗ್ತಾ ಇವೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಅವರು ಸಲ್ಲಿಸಿದಂತಹ ಒಂದು ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ನಿಜಕ್ಕೂ ಕೂಡ ಅವರಿಗೆ ಮತ್ತಷ್ಟು ನೋವಾಗಿರ್ಬೋದು ಅಥವಾ
ಶಾಕ್ ಆಗಿರ್ಬೋದು, ಏನಪ್ಪ ಎಲ್ಲೋ ಒಂದು ಕಡೆ ಭರವಸೆ ಇಟ್ಕೊಂಡಿದ್ವಿ, ಏನು ಹಿಂಗಾಗ್ಬಿಡ್ತು ಅಲ್ಲ ಅಂತ. ಬಟ್ ಆದರೆ ಅವರು ಮಾಡಿರುವಂತಹ ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇದ್ದಾರೆ ಆರೋಪ, ಆ ಒಂದು ಕೆಲಸ ಯಾವ ರೀತಿಯಾಗಿದೆ ನಿಜಕ್ಕೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಎಲ್ಲವೂ ಕೂಡ ಇವರ ವಿರುದ್ಧವಾಗೇ ನಡೀತಾ ಇರುವಂಥದ್ದು, ಯಾವುದೂ ಕೂಡ ಇವರು ಅಂದ್ಕೊಂಡಂತೆ ಆಗ್ತಾ ಇಲ್ಲ. ಒಂದು ಕಡೆ ದರ್ಶನ್ ಜೈಲಿನಲ್ಲಿ ನನಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿಕೊಂಡು ಕೋರ್ಟ್ ಮುಂದೆ ಪದೇ ಪದೇ ಹೋಗಿ ನಿಂತ್ಕೊಳ್ತಾ ಇದ್ದಾರೆ, ಇವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ, ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲಾದರೂ ನಮ್ಗೆ ಏನಾದರೂ ಒಂದು ಪಾಸಿಟಿವ್ ಆದಂತಹ ಒಂದು ದಾರಿ ಸಿಗುತ್ತಾ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅದು ಯಾವುದೂ ಕೂಡ ಏನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೆಂಗೋದ್ರೂ ಸರಿ ಇವರಿಗೆ ಮತ್ತೆ ವಾಪಸ್ ಆಗುತ್ತೆ, ತಿರುಗುಬಾಣ ಆಗಿ ಬರ್ತಾ ಇದೆ. ನೀವು ಹೆಂಗೆ ಯಾವ ದಾರಿಗೆ ಹೋದ್ರೂ ಕೂಡ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲವೂ ಕೂಡ ಇವರಿಗೆ ವಿರುದ್ಧವಾಗೇ ನಡೀತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರಿಗೆ ಇಷ್ಟೊಂದು ರೀತಿಯಾದಂತಹ ಒಂದು ಕಷ್ಟ ಆಗ್ತಾ ಇದೆ. ಇವರು ಹಾಕಿದಂತಹ ಒಂದು ಅರ್ಜಿಗಳೆಲ್ಲವೂ ಕೂಡ ವಜಾ ಆಗ್ತವೆ, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಎಲ್ಲ ಕಡೆ ಕೂಡ. ಈಗ ಈ ಒಂದು ವಿಚಾರದಿಂದ ಕೂಡ ಪವಿತ್ರ ಗೌಡಗೆ ನಿರಾಸೆ ಆಗಿರಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.